ಅಧ್ಯಾಯ 9. ತಡೆಗಳನ್ನು ಒಡೆಯುವವನು. ಮೀಕ ಅಧ್ಯಾಯ 2 ವಚನ 13. ಒಡೆಯುವವನು ಅದರ ಮುಂದೆ ಹೊರಟಿದ್ದಾನೆ. ಅವರು ಬಾಗಿಲನ್ನು ಒಡೆದು ನುಗ್ಗಿ ಹೊರಟಿದ್ದಾರೆ. ಅವರ ಅರಸನು ಅವರ ಮುಂದೆ ತೆರಳಿದ್ದಾನೆ. ಕರ್ತನು ಅವರ ಮುಂಭಾಗದಲ್ಲಿ ನಡೆಯುತ್ತಿದ್ದಾನೆ. ಒಡೆಯುವವನು ಎಂದು ಪ್ರವಾದಿಯಾದ ಮೀಕನು ಕರ್ತನಿಗೆ ಹೆಸರಿಟ್ಟಿದ್ದಾನೆ. ತಡೆಗಳನ್ನು ಒಡೆದು ಹಾಕಿ ತನ್ನ ಜನರ ಮುಂದೆ ಆತನು ತೆರಳಿದ್ದಾನೆ. ಆತನು ಮುಂದೆ ಹೋಗುವುದರಿಂದ ನಾವು ಆತನಲ್ಲಿ ಜಯಶಾಲಿಗಳಾಗುವೆವು. ಒಮ್ಮೆ ಮದ್ರಾಸಿನ ನಗರಸಭೆಯು ರಸ್ತೆಗಳಲ್ಲಿ ಸಂಚಾರಕ್ಕೆ ಅಡ್ಡಿಯಾಗಿರುವ ಕಂಬಗಳನ್ನು, ಪ್ರತಿಮೆಗಳನ್ನು, ಗುಡಿಗಳನ್ನು ತೆಗೆಯಬೇಕೆಂದು ಅಪ್ಪಣೆ ಮಾಡಿತು. ಒಬ್ಬರು ಸಾರ್ವಜನಿಕರ ರಸ್ತೆಯ ಬಳಿ ಸರ್ಕಾರಕ್ಕೆ ಸೇರಿದ ಸ್ಥಳದಲ್ಲಿ 2 ಅಂತಸ್ತಿನ ಕಟ್ಟಡವನ್ನು ಕಟ್ಟಿದ್ದರು. ಈ ಎಲ್ಲಾ ತಡೆಗಳನ್ನು ತೆಗೆಯುವಂತೆ ಸರ್ಕಾರವು ಎಷ್ಟೋ ಎಚ್ಚರಿಕೆ ಕೊಟ್ಟಾಗೂ ಯಾರೂ ಅದನ್ನು ಲಕ್ಷ್ಯ ಮಾಡಲೇ ಇಲ್ಲ. ಒಂದು ದಿನ ನಮ್ಮ ನಗರಸಭೆ ಅಧಿಕಾರಿಗಳು ಪೊಲೀಸ್ ಪಡೆಯೊಂದಿಗೆ ಒಂದು ದೊಡ್ಡ ಬುಲ್ಡೋಸರ್ ಅನ್ನು ತಂದರು. ಅದು ಪ್ರತಿಯೊಂದು ಕಂಬಗಳನ್ನು ಮುರಿದು ಹಾಕಿ ಪ್ರತಿಮೆಗಳನ್ನೆಲ್ಲ ಒಡೆದು ನೆಲಸಮ ಮಾಡಿತು. 2 ಅಂತಸ್ತಿನ ಕಟ್ಟಡದ ಮೇಲೆ ಬುಲ್ಡೋಜರ್ ಬಡಿಯಿತು. ಸ್ವಲ್ಪ ಸ್ವಲ್ಪವಾಗಿ ಆ ಕಟ್ಟಡವು ಉರುಳಲಾರಂಭಿಸಿತು. ಹೀಗೆ ಎಲ್ಲಾ ತಡೆಗಳನ್ನು ಒಡೆದು ಪುಡಿ ಪುಡಿ ಮಾಡಿದ ನಂತರ ಆ ಬುಲ್ಡೋಜರ್ ಅಲ್ಲಿಂದ ಹೊರಟು ಹೋಯಿತು. ನಮ್ಮ ದೇವರಾದ ಕರ್ತನು ಸಹ ಒಂದು ಬುಲ್ಡೋಜರ್. ಹೌದು, ಅದು ಆತ್ಮಿಕ ಬುಲ್ಡೋಜರ್. ಕರ್ತನು ತನ್ನ ಜನರಿಗೆ ವಿರೋಧವಾಗಿರುವ ಎಲ್ಲಾ ತಡೆಗಳನ್ನು ಒಡೆಯುವವನಾಗಿ ಮುಂದೆ ನಡೆಯುತ್ತಾನೆ. ಸೈತಾನನ ಕೋಟೆಗಳನ್ನೆಲ್ಲ ಆತನು ಮುಂಭಾಗದಲ್ಲಿ ಮಣ್ಣಿನ ಗುಡ್ಡಗಳಾಗಿ ನೆಲಸಮ ಮಾಡುವನು. ದೇವ ಮಗುವೆ, ನಿನ್ನ ಜೀವಿತದಲ್ಲಿ ಎದ್ದಿರುವ ತಡೆ ಏನು? ಎರಿಕೋವಿನ ಗೋಡೆಗಳಾವು? ಲೌಕಿಕವಾಗಿ ತಡೆಗಳೇ ಆಗಲಿ, ಆತ್ಮಿಕ ತಡೆಗಳಾಗಲಿ, ಎಲ್ಲವನ್ನು ಕರ್ತನ ಸನ್ನಿಧಾನದಲ್ಲಿ ಸಾಲಾಗಿ ಇಡಿರಿ. ಇಂದು ದೇವ ಮಹಿಮೆಯಿಂದ ಅವೆಲ್ಲವನ್ನು ಕರ್ತನು ಒಡೆದು ಬೀಸಾಡಲು ಅಪೇಕ್ಷಿಸುತ್ತಾನೆ. ನಿನಗೆ ಜಯ ಕೊಡುವನು. ಯಾವ ಮನುಷ್ಯನೇ ಆಗಲಿ ನಿಮಗೆ ಅಡ್ಡಿಯಾಗಿ ಎದುರಿಸಿ ನಿಲ್ಲುವುದು ಸಾಧ್ಯವೇ ಇಲ್ಲ. ಎಷ್ಟೇ ದೊಡ್ಡ ಮಂತ್ರವಾದಿಯೇ ಆಗಿದ್ದರೂ, ಅಂಧಕಾರದ ಶಕ್ತಿಯೇ ಆಗಿದ್ದರೂ ಜಯಕ್ರಿಸ್ತನನ್ನು ಎದುರಿಸಿ ನಿಲ್ಲುವುದು ಸಾಧ್ಯವೇ ಇಲ್ಲ. ತಡೆಗಳನ್ನು ಒಡೆದು ಹಾಕುವಾತನು ಪ್ರೀತಿಯಿಂದ ನಿನ್ನನ್ನು ತಟ್ಟಿಕೊಡುತ್ತಾ ಹೇಳುತ್ತಾನೆ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ಯೆಹೋಶುವ ಅಧ್ಯಾಯ 1 ವಚನ 5. ಆದ್ದರಿಂದ ನಿನ್ನೊಂದಿಗೆ ಹೋರಾಡಿದವರನ್ನು ಹುಡುಕಿದರೂ ಅವರು ನಿನಗೆ ಕಾಣಿಸರು. ನಿನಗೆ ವಿರೋಧವಾಗಿ ಯುದ್ಧ ಮಾಡಿದರೂ ಇಲ್ಲದೆ ಹೋಗಿ ನಿರ್ನಾಮವಾಗುವರು. ಭಯಪಡಬೇಡ, ನಿನಗೆ ಸಹಾಯ ಮಾಡುತ್ತೇನೆ ಎಂದು ಕರ್ತನು ಹೇಳುತ್ತಾನೆ. ತಡೆಗಳನ್ನು ಒಡೆಯುವ ನಮ್ಮ ದೇವರಾದ ಜಯಕ್ರಿಸ್ತನು ಎಂದೂ ಸೋಲನ್ನು ಕಂಡವನಲ್ಲ. ಆತನು ಪ್ರಪಂಚವನ್ನು, ನರಭಾರವನ್ನು, ಸೈತಾನನನ್ನು ಜಯಿಸಿದಾತನು. ಮರಣವನ್ನು ಜಯವಾಗಿ ನುಂಗಿದಾತನು. ಜೀವಂತನಾಗಿ ಎದ್ದು ಬಂದಾತನು. ಪಾತಾಳದ ಬೀಗದ ಕೈಗಳನ್ನು ಹೊಂದಿರುವಾತನು. ಆತನೇ ನಮಗಾಗಿ ಹೋರಾಡಿ ಯುದ್ಧ ಮಾಡುವಾತನು. ಆತನೇ ನಮಗೆ ವಿರೋಧವಾಗಿ ಏಳುವಂತ ಪ್ರತಿಯೊಂದು ತಡೆಗಳನ್ನು ಮುರಿದು ಹಾಕುವ ಮಹಿಮೆಯ ಬಲವುಳ್ಳಾತನು. ನೀವು ನಂಬಿಕೊಂಡು ಪ್ರಾರ್ಥನೆಯಲ್ಲಿ ಏನೇನು ಬೇಡಿಕೊಳ್ಳುವಿರೋ ಅದನ್ನೆಲ್ಲ ಹೊಂದುವಿರಿ ಅಂದನು. ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 21 ವಚನ 21. ಆಕಾಶವೇ ಹರ್ಷಧ್ವನಿಗೈ, ಭೂಮಿಯೇ ಉಲ್ಲಾಸಗೊಳ್ಳು, ಪರ್ವತಗಳೇ ಕೋಲಾಹಲ ಮಾಡಿರಿ. ಕರ್ತನು ತನ್ನ ಪ್ರಜೆಯನ್ನು ಸಂತೈಸಿ ದಿಕ್ಕಿಲ್ಲದ ತನ್ನ ಜನರನ್ನು ಕರುಣಿಸುತ್ತಿದ್ದಾನೆ. ಯೆಶಾಯ ಅಧ್ಯಾಯ 49 ವಚನ 13. ಆಮೆನ್.